ಗ್ರಾಮಾಂತರ ಪ್ರೌಢಶಾಲೆ ಹಾರೋಹಳ್ಳಿಯಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ದಿನಾಂಕ 14/7/2024 ಶಾಲೆಯ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಿ ಗುರುವಂದನೆ ಸಲ್ಲಿಸಿದರು. ನಂತರ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ಬಮೂಲ್ ಕಲ್ಯಾಣ ಟ್ರಸ್ಟ್ ಬೆಂಗಳೂರು ಇವರಿಂದ ಹಾಲು ಉತ್ಪಾದಕರ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನದ ಚೆಕ್ ವಿತರಣಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಬಮೂಲ್ ನಿರ್ದೇಶಕ ಹರೀಶ್ ಚೆಕ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಬಮೂಲ್ನ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವ್ಯಕ್ತಿ ಅನ್ನೋದಕ್ಕಿಂತ ಚಿಂತನಾಶೀಲ ವ್ಯಕ್ತಿ ನಮ್ಮ ಜೀವನವನ್ನು ರೂಪಿಸಲು, ಮಕ್ಕಳ ಭವಿಷ್ಯವನ್ನ, ಉಜ್ವಲ ಭವಿಷ್ಯವನ್ನ ಕಟ್ಟಲು ಈ ದೇಶಕ್ಕೆ, ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ಕೊಡುಗೆ ಕೊಡುವಂತಹ ಈ ಗುರುಗಳಿಗೆ ನಮ್ಮ ಸಣ್ಣ ಕೃತಜ್ಞತೆ. ಅದು ಗುರುವಂದನಾ ಕಾರ್ಯಕ್ರಮ. ದಯವಿಟ್ಟು ಗುರುವಾರ ಸಭೆಯವರಿಗೆ ಮತ್ತೊಮ್ಮೆ ಎಲ್ಲ ಹಾಗೆ ಇಲ್ಲ, ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ಎಲ್ಲ ಹತ್ರ ಬನ್ನಿ. ಒಂದು ನಿಮಿಷ ಹಾಗೆ ಇಲ್ಲಿ, ಎಲ್ಲ ಹಾಗೆ ಇಲ್ಲಿ. ಸಿಡಿಲಿನ ಸನ್ಯಾಸಿ, ನಮ್ಮ ಪ್ರಾಮಾಣಿಕದ ಮೌಲ್ಯದ ಭೂತ, ನಮ್ಮೆಲ್ಲರ ನೆಚ್ಚಿನ ಆಂಗ್ಲ ಶಿಕ್ಷಕ, ಹಾಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಗುರು ಎನ್ ನರಸಿಂಹಯ್ಯನವರಿಗೆ ಎಲ್ಲರ ಪೂರ್ವಕ ಅಭಿನಂದನೆ. ಎಂ.ವಿ. ಶ್ರೀನಿವಾಸ್ ಸರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ಎಂ.ವಿ. ಶ್ರೀನಿವಾಸ್ ಸರ್ ಅವರು ವೇದಿಕೆಯ ಮುಂದೆ ಬರಬೇಕು ಅಂತೇಳಿ ವಿನಂತಿ. ಮತ್ತು ಅವರ ಕುಟುಂಬ ವರ್ಗದವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿ.
ನೆನಪನ್ನು ನಾವು ಪಡ್ಕೊಳ್ಳೋಣ ಅಂತ ಕೇಳ್ಕೊತೇನೆ. ಭಗವಂತ ಕಾಪಾಡಲಿ ಅವರನ್ನ. ಅವರು ಯಾವಾಗಲೂ ತೂಕ ನೋಡಿ ನೋಡಿ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರಲಿ ಅಂತ ಹೇಳ್ಕೊತಾ ಆ ಗುರುವಿನ ಪಾದಗಳಿಗೆ ನಮ್ಮ 90-93 ನಮಸ್ಕಾರಗಳು. ವಂದನೆಗಳು. ಸ್ವಲ್ಪ ನಮ್ಮ ಏನು ಉತ್ಸಾಹ ತಡೆಯಕ್ಕಾಗ್ತದೆ ಬೇಕು. ಹಾಗೆಯೇ ಇಂಥ ಸಂದರ್ಭದಲ್ಲಿ ಇನ್ನೊಂದು ಸವಿನೆನಪು ಏನಪ್ಪಾ ಅಂತಂದ್ರೆ ಎಂ.ವಿ. ಶ್ರೀನಿವಾಸ MBS ಅವರ ಮಗಳು ಪರಿಮಳ, ಪ್ರೀತಿಯ ಪರಿ ನಮ್ಮ ಕ್ಲಾಸ್ಮೇಟ್. ಅದೇ ಒಂದು ಬಹಳ ಖುಷಿ ಆಗ್ತದೆ. ಬಾಳು ಸಮೃದ್ಧಿಗಳನ್ನು ಓಕೆ ರೆಡಿ ಓಕೆ ರೆಡಿ ರೆಡಿ ಹಾಗೆ ಇಲ್ಲಿ ಎಲ್ಲ ಇಲ್ಲಿ ನೋಡಿ ಮಕ್ಕಳಿಗೆ ಗುರಿ ಎರಡೂ ಇದ್ದಾವೆ. ಹಾಗಾಗಿ ಈ ಶಾಲೆಯ ವಿದ್ಯಾರ್ಥಿಗಳ ಗುರಿಗಳ ಹಿಂದೆ ಮುಂದೆ ಬರಲಿಲ್ಲ, ಪ್ರತಿಭೆಗಳ ಗಂಟು ಮುಂದೆ ಬಂದು ಹಲವಾರು ಕ್ಷೇತ್ರದಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು. ಇವರ ಶ್ರೀಮತಿ ಅರುಣಾ ಸೇರಿದಂತೆ ಮತ್ತು ಸುಷ್ಮಾ ಮತ್ತು ಸುಮಾ ಇವರ ಮಕ್ಕಳು ಇದು ಇವರ ಸುಂದರವಾದ ಪ್ರೈಮರಿ ಶಿಕ್ಷಣವನ್ನು ಹಿರಿಯ ಹೈಸ್ಕೂಲ್ ಶಿಕ್ಷಣವನ್ನು SJJM ಹೈಸ್ಕೂಲ್ ಬ್ಯಾಡಗಿಯಲ್ಲಿ ಮುಗಿಸಿದ್ದಾರೆ. ನಿವೃತ್ತಿ ಆಗ್ತಾರೆ. ಇವರು ಕನ್ನಡದ ಟೀಚರ್ ಆಗಿ ಕೆಲಸ ಮಾಡುತ್ತಾರೆ. ಓಕೆ ರೆಡಿ ಅಣ್ಣ ಹೋಗಿ ಏನಣ್ಣ ಓಕೆ ರೆಡಿ ಎಲ್ಲ ಮುಂದೆ ನೋಡಿ ಓಕೆ ಥ್ಯಾಂಕ್ ಯು ಇಲ್ಲೋಡಿ ಇಲ್ಲೋಡಿ ರೆಡಿ ಓಕೆ ರೆಡಿ ಬನ್ನಿ ಓಕೆ ಆರನೇ ಶಾಲೆಗೆ ಜೈ ಗುರುಜಿ, ಜೈ ಗುರುಜಿ. 8ನೇ ತರಗತಿಯಿಂದ
ಅಣ್ಣ ಜಾಗ ಬಿಟ್ಟಾರ ಹಾಕೋಣ ಒಂಚೂರು. ಹಾಕ್ಬಿಡೋಣ ಓಲಿ ಪ್ರೂಫ್ ಕದೆ. ಹಾ ಸ್ವಲ್ಪ ಎಲ್ಲ ಹಿಂದೆ ಇಟ್ಕೊಳ್ಳಿ ಅಣ್ಣ, ಮುಟ್ಬಿಡಿ ಎಲ್ಲ ಹಿಂದೆ ಇಟ್ಕೊಳ್ಳಿ. ಕೈ ಬಿಡಿ. ಓಕೆ ರೆಡಿ? ಇಲ್ಲ ನೋಡಿ, ಎಲ್ಲ ಮುಂದೆ ನೋಡಿ. ಓಕೆ ರೆಡಿ? ಎಲ್ಲ ಮುಂದೆ ನೋಡಿ, ಎಲ್ಲ ಸ್ಮೈಲ್ ಮಾಡಿ. ಎಲ್ಲರಿಗೂ ಶುಭಾಶಯಗಳನ್ನ KS ಅವರು ನಡೆಸಿದರೆ ಅವರಿಗೆ ವಂದನೆಗಳು. ಹಾಗೆ MBS ಅವರು ಶುಭ ಹಾರೈಸಿದ್ದಾರೆ. ಇದು ಅತಿ ಅದ್ಭುತವಾದ ಸಂಭ್ರಮದ ಒಂದು ಸಮಾರಂಭ. ಹೆಚ್ಚು ಮಾತಾಡ್ಬೋದಾ? ಹೆಚ್ಚು ಮಾತಾಡ್ಬೋದಾ? ನೀವು 10 ನಿಮಿಷ ಕೊಟ್ಟರೆ ನನ್ನ ಭಾವನೆಗಳನ್ನು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. 10 ನಿಮಿಷ ಎಲ್ಲ ಶಿಕ್ಷಕರ ಪರವಾಗಿ ಮಾತಾಡಬೇಕು. ಅಧ್ಯಕ್ಷರು, ನಮ್ಮೆಲ್ಲರ ನಮಗೆ ಶಿಷ್ಯ ಅಲ್ಲ, ನಾವು ಗುರು ಸಮಾಜದಲ್ಲಿರುವಂತಹ ನಮ್ಮೆಲ್ಲ ಗುರುಗಳ ಮಹಾಗುರು ಪೂಜ್ಯ ಎ ನರಸಿಂಹಯ್ಯನವರು. ಇವತ್ತು ನಾವು ಜೀವನದಲ್ಲಿ ಏನಾದರೂ ಒಂದು ಪ್ರಗತಿಯಂತ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದೇನೆಂದರೆ ಪೂಜ್ಯ ನರಸಿಂಹಯ್ಯನವರ ಸ್ಫೂರ್ತಿ ಅವರ ಬೆಲ. ಇವತ್ತು ನಾವು ಸೇರಬೇಕಂದ್ರೆ ಈ ಸಂಸ್ಥೆಯು ಮಾಡುವಂತಹ ನಿಸ್ವಾರ್ಥ ಸೇವೆ ಕನಕಪುರ ಗಾಂಧಿ ಆಗಿದ್ದರು, ಆರೋಳಿಯ ಗಾಂಧಿ ಎಲ್ಲರೂ ಶಿಷ್ಯರು ಮತ್ತೆ ನಮಗೆ ಮೂರನೇ ಶಿಷ್ಯರಿದ್ದಾರೆ. ಇದೆಲ್ಲ ಪ್ರಭಾವ ನಮ್ಮ ಬಸವಣ್ಣನವರು. ಒಂದು ವಿಶೇಷ ಅಂದರೆ 91 ವರ್ಷ ಆಗಿದೆ. 91 ವರ್ಷ ಅಂದರೆ ವಿಶೇಷವಾದಂತಹ ಬಹಳ ಜನಕ್ಕೆ ಎಲ್ಲ ಶಬ್ದವಾಗುವಂತಹ ನಡೆದಾಡುವಂತಹ ಗುರುಗಳು, ದೇವರು ಕೇಳಲ್ಲ ಗುರುಗಳು, ಇಂತಹ ಗುರುಗಳನ್ನ ಇವತ್ತು ಸನ್ಮಾನ ಮಾಡಿದ್ದು ಇದು ವಿಶೇಷವಾದಂಥದ್ದು. ಈಗ ಸ್ಫೂರ್ತಿ ಇದೆ. ಗುರುಗಳು ಅಂದ್ರೆ ಏನು ಅಂತ, ಗುರು ಅಂದ್ರೆ ಎಲ್ಲ ಒಂದು ಗುಂಪಿಗೆ ಗುರುವಿಗೆ 2 ಗುಂಪು, ಒಂದು ದಾಖಲೆ ಮತ್ತು ಒಂದು ಗುರುವಿಗೆ. ಗುರು ಅಂದ್ರೆ 2 ಗುಂಪು ವಿಶೇಷವಾದದ್ದು. ತಂದೆ ಗುರುವನ್ನ ಗುರುತಿಸ್ತಾನೆ. ಗುರು ಏನು ಮಾಡ್ತಾನೆ ಬಂಧನವನ್ನು ನಡೆಸ್ತಾನೆ. ಬಂಧನ ಅಂತಂದ್ರೆ ನಮ್ಮ ಕೈಗಾರಿಕೆಗಳು, ಕಷ್ಟಗಳು, ಅಜ್ಞಾನ ಮತ್ತೆ ನಿಮ್ಮ ಅನೇಕ ವಕ್ರಪಥಗಳನ್ನ ತಿದ್ದುವವನೇ ಗುರು. ಆ ಗುರುಸ್ಥಾನಗಳಲ್ಲಿ ಇದ್ದೀವಿ. ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರಿದ್ದೀವಿ ಗೊತ್ತಿಲ್ಲ. ಇದು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿದ್ದೇವೆ. ವಿದ್ರೋಚನೆಯಿಂದ ನಮ್ಮ ಕ್ಷೇತ್ರದಲ್ಲಿ ವಿಷಯಗಳಲ್ಲಿ ಬೋಧನೆಯನ್ನು ಮಾಡಿದ್ದೇವೆ. ಅದು ನಮಗೆ ತೃಪ್ತಿಯನ್ನು ಕೊಡುತ್ತದೆ. ನಮ್ಮ ಅಲ್ಲಿ ಸಿಗ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಎಷ್ಟು ಮರುಗಿದ್ದೀವಿ. ಇವತ್ತು ಬಹಳ 3 ವರ್ಷಗಳ ಸೇರ್ತಾ ಇದ್ದೀರಾ. ನಮ್ಗೆ ಆಶ್ಚರ್ಯ ಆಗುತ್ತೆ. ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಏನಾಗಿದೆ, ಪೊಲೀಸರಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಆದರ್ಶ ರೈತರಾಗಿದ್ದಾರೆ, ವ್ಯವಸಾಯಗಾರರಾಗಿದ್ದಾರೆ, ಬ್ರಿಟಿಷ್ ರಾಯಭಾರಿಗಳಾಗಿದ್ದಾರೆ, ಎಲ್ಲ ಕ್ಷೇತ್ರ ಇಂಜಿನಿಯರ್ಗಳಾಗಿದ್ದಾರೆ, ಕೃಷಿಕ ಇದು ಸಂತೋಷ ಆಗ್ತದೆ. ನಮ್ಮ ಪ್ರಭಾವವನ್ನು ಬೀರಿದೆ. ವಿಶೇಷವಾಗಿ ನಮ್ಮ ಶಾಲೆಯ ವಾತಾವರಣ, ಇಲ್ಲಿ ಪಾಠಗಳು, ಈ ಸಂಸ್ಥೆ ಹಿಂದೆ ಇರಬಹುದು. ಮಾನ್ಯ ಗಜೇಂದ್ರನವರ ಒಂದು ಸ್ಥಾಪನೆ, ಮತ್ತೆ ಪೂಜ್ಯ ಶ್ರೀರಾಮನವರ ಒಂದು ಸೇವೆ, ಗೋಪಾಲಕೃಷ್ಣರು ಈಗ ನೀವು ಜಮೀನನ್ನು ದಾನ ಮಾಡುವಂತಹ ದಾನಗಳು, ಅವರ ಮಕ್ಕಳ ಸೇವೆ, ಇದೆಲ್ಲ ಕೂಡ ನಮ್ಮ ಸಂಸ್ಥೆ ಕಣ್ಣಿಗೆ ಸಾಧ್ಯವಾಗುತ್ತೆ. ಅವರ ಅಡಿಯಲ್ಲಿ ನಾವೆಲ್ಲ ಜೀವನೋಪಾಯ ಬಂದಂಥವರು ಇವರು ಮಾರ್ಗದರ್ಶನದಲ್ಲಿ ನಿಸ್ವಾರ್ಥವಾದ ಸೇವೆಯಲ್ಲಿ ನಾವು ಬೆಳೆಸಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಜಕ್ಕೂ ಈ ವೃತ್ತಿಯಲ್ಲ, ಈ ಶಿಕ್ಷಕ ವೃತ್ತಿ ಇದು ಬಹಳ
ನೋಬೆಲ್ ಪವಿತ್ರವಾದವು. ಅದು ಇತ್ತೀಚಿನ ದಿವಸಗಳಲ್ಲಿ ಗುರು ಅನ್ನುವಂಥದ್ದು ಈ ಕನ್ನಡ ವ್ಯಾಕರಣದಲ್ಲಿ ಲಘು ಅಂತ ಮಾಡಿ, ಗುರು ಲಘು ಅದರ ಲಘುವನ್ನು ಹಾಕಿದ್ದಾರೆ. ಆಗ ಗುರುವಿನ ಸ್ಥಾನವನ್ನು ತುಂಬಿಕೊಳ್ಳೋಕೆ ಆ ಗುರುವಿಗೆ ಸಾಧ್ಯ. ಇಂಥ ಒಂದು ಸ್ಥಾನವನ್ನು ಈ ಸಂಸ್ಥೆ ನಮ್ಮೆಲ್ಲ ಕೊಟ್ಟಿದೆ. ಸಾಧ್ಯವಿಲ್ಲ, ನಿವೃತ್ತಿ ಆದರೂ ಕೂಡ ನಾವು ಈ ಸಂಸ್ಥೆಗಳಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಕಾಲದಲ್ಲಿ ನಾವು 1973 ಸೇರಿದ್ದು ಸುಮಾರು 50 ವರ್ಷಗಳ ಹಿಂದೆ. ಅಲ್ಲಿ ಸೇರಿದಾಗ ಬಹಳಷ್ಟು ಜನ ನಮ್ಮ ಸ್ನೇಹಿತರಿಲ್ಲ. ಎಸ್.ಎಲ್. ಮಗ ಇದ್ದಾರೆ, ಅವ್ರ ತಂದೆ ಎಸ್. ನಾರಾಯಣ, ಒಳ್ಳೆ ಆದರ್ಶ ಶಿಕ್ಷಕರು, ಎಸ್. ರಾಮಚಂದ್ರ, ಎಚ್.ಎಸ್.ಆರ್., ಜಿ.ಕೆ.ಎಸ್., ಕೆ.ಪಿ.ಎಸ್. ಎಚ್. ಎ. ಮಾಧವರಾವ್, ಇವೆಲ್ಲ ಏನು ವಿದ್ಯುನ್ಮಾಸ ಹೋಗಿದ್ರು. ಇವೆಲ್ಲ ನನಗೆ ಮಾರ್ಗದರ್ಶನವನ್ನು ಹೆಸರು ಮೊಬೈಲ್ಗಳಲ್ಲಿ ಮಾಸ್ತರು ಇವೆಲ್ಲ ಎಲ್ಲರಿಗೂ ಪ್ರಭಾವವನ್ನು ಬೇಕಾದವರು ಇದು ಬುದ್ಧನಿಗೆ ನಮ್ಮ ಶಾಲೆಗೆ ಇದೆಲ್ಲ ಮನೆಗೊಂಡು ಈಗ ನಮ್ಮ ಶಿಷ್ಯ ಅಭಿಮಾನಿ ಮನಸ್ಸು ಬಾಳದು ಹೃದಯ ಉಂಟು. ಈ ಥರ ನಮಗೆ ಗೊತ್ತಿರಲಿಲ್ಲ. ಈಗೆಲ್ಲರೂ ಸಿಕ್ಕೊಂಡ ಸದನಾಲಯ ವಿಶೇಷವಾದ ಸಂದರ್ಭ ಉಚಿತ ಉದ್ಯೋಗ ಹೇಳ್ತೀವಿ. ನೀವು ಯಾವುದೇ ಕ್ಷೇತ್ರದಲ್ಲಿ ಏನೇ ಮಾಡ್ತಾರೆ ಪ್ರಾಮಾಣಿಕತೆಯಿಂದ ದುಡಿಯಬೇಕು. ಪ್ರಾಮಾಣಿಕತೆ, ಸತ್ಯದ ಹಾದಿಯಲ್ಲಿರಬೇಕು. ಸತ್ಯದ ಹಾದಿ ಕಠಿಣವಾದ ಹಾದಿ, ಆದರೆ ಅದಕ್ಕೆ ಫಲ ಉಂಟು. God sees people but they don't ಹೇಳ್ತಾರೆ. ಆ ಪ್ರಾಮಾಣಿಕತೆಗೆ ಇವೆಲ್ಲ ವಿಶ್ವಾಸಗಳು ಬಸವಣ್ಣನವರು ಗಾಂಧೀಜಿಯವರ ಹಾದಿಯಲ್ಲಿ ಇವತ್ತು ಕೂಡ 91 ವರ್ಷ ಆಗಿದ್ರು ಕೂಡ ಅವರು ಹುಟ್ಟಿದ ಒಂದು 360 ಕಿಲೋಮೀಟರ್ ಕಂಬದಡಿಗೆ ಅಲ್ಲಿ ಸರ್ಕಾರವನ್ನು ವ್ಯವಹಾರ ಮಾಡಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು, ಸರ್ಕಾರಿ ಶಾಲೆ. ಪ್ರತಿ ಮಂಗಳವಾರ ಆ ಶಾಲೆಗೆ ಹೋಗಿ ಈ ಇಡೀ ವಯಸ್ಸಲ್ಲೂ ಇಂಗ್ಲಿಷ್ ಪಾಠ ಮಾಡ್ತಾರೆ ಅಂದರೆ ನಮಗೆಲ್ಲ ನಾಚಿಕೆ ಆಗುತ್ತೆ. ಅಂತ ಅದ್ಭುತವಾದಂತಹ ವ್ಯಕ್ತಿ, ಸರಳ ವ್ಯಕ್ತಿ, ನೇರ ವ್ಯಕ್ತಿ. ಇಂಗ್ಲಿಷ್ ಹೇಳ್ತಾರೆ ಸಿಂಪಲ್ ಲಿವಿಂಗ್, ಐಥಿಂಕಿಂಗ್ ಅಂತ. ಲಾಭವಾದ ಯೋಜನೆಗಳು ಅವರ ಮಾತು, ಸತ್ಯದ ಮಾತು, ಸತ್ಯದ ಸರ್ವಜ್ಞನ ಮಾತು, ಸತ್ಯರ ನಡೆ, ನಿತ್ಯರ ಗೀತ, ಉಳಿದೆಲ್ಲ ನೀರು ತೀರ್ಥವಲ್ಲ, ನಿಂತವರ ಮಾತು, ನಿಂತವರ ಮಾತ್ರ ನಮಗೆ ಎಲ್ಲ ಆಕರ್ಷ ಆಗಬೇಕು. ಕನ್ನಡದ ಗಾಂಧೀಜಿ ಅಂತ ದಯವಿಲ್ಲ ಅವರಿಂದ ನಾವು ಇದೇ ನಂಬಿದ್ದು ಗ್ರಾಮ ಅಂದರೆ ಬೆಂಗಳೂರಲ್ಲಿ ಗ್ರಾಜುಯೇಟ್ ಮಾಡಕ್ಕೆ ಆಗ್ತಾರಿಲ್ಲ. ನಾವು ಕರ್ಕೊಂಡು ಗ್ರಾಜುಯೇಟ್ ಆಗಿದ್ರೆ ಕರ್ಕೊಂಡು ಇದ್ದಂಥ ಕರೆಯುವವರ ಒಂದು ಮಾರ್ಗದರ್ಶನ, ಅವರ ಅನುಸರಣೆ ಮಾಡುವಂಥವರು ರಸೂಲರು. ಇವರು ಕಾಲಕ್ಕೆ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು, ಸರ್ಕಾರಿ ದೊಡ್ಡ ದೊಡ್ಡ ಕೆಲಸ ಹೋಗಿಲ್ಲ. ಇವರು ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಮಾಡಿ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಡಬೇಕು, ಶಿಕ್ಷಣ ಕೊಡಬೇಕು ಅನ್ನೋದು ಬರೀ ಮೇಷ್ಟಾಯಿಲ್ಲ ಅದನ್ನು ಕೊಟ್ಟು ಇವರು ಸಮಾಜದ ಅನುಕೂಲತೆಗಳನ್ನು ತಿಳಿಸಬೇಕು, ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು, ಸಂಪರ್ಕ ಇಟ್ಟುಕೊಂಡಿದ್ರು. ಡೈರಿ ಉದ್ಯೋಗಗಳನ್ನು ಮಾಡಿರ್ತಾರೆ. ಆ ಒಳ್ಳೆಯ ಡೈರಿ ಕೆಲಸ ಅಂದರೆ ಇವರು ನರಸಿಂಹರಾವ್, ಮುತ್ತಮಡಿ, ಶಿವಣ್ಣ ಅಧ್ಯಕ್ಷರು ಇವರೆಲ್ಲ ನಮಗೆ ಆಗುತ್ತೆ ಮನೆಗೆ ರೈತ ಇವರು ಇದಕ್ಕೊಂದು ಬರೆಯುತ್ತಿಲ್ಲ. ನಾವು ನಾವು ನೇರವಾಗಿ ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ನಾವು ನಮ್ಮ ಸುತ್ತಮುತ್ತಲಿಗೆ ನಾವು ಸೇವೆ ಮಾಡಬೇಕು, ನಾವು ಪ್ರಶಸ್ತಿ ಕೊಡಬೇಕು. ದೊಡ್ಡ ಪ್ರಮಾಣ ಪ್ರತಿಷ್ಠಿಸೋದಲ್ಲ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ಇವತ್ತು ನಮಗೆ ಇದು ವಿಶೇಷವಾಗಿ ಉಚಿತವಾದ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀವಿ. ನಮ್ಗೆ ತುಂಬ ವಿಷಯ ಇದೆ. ನಮ್ಮ ನರಸಿಂಹಯ್ಯನವರ ಮಕ್ಕಳೆಲ್ಲ ಮಾಡಿದರೆ ಮಕ್ಕಳು ಸೊಸೈಟಿ ಅವರ ಈ ಶಾಲೆಯ ಆರೋಗ್ಯ ಸಂಬಂಧ ಅಷ್ಟು ಸುಲಭವಾಗಿ ಯಶೋಧರ ಅವರೆಲ್ಲಿದ್ರು ನಮ್ಮ ಶಾಲೆಗೆ ಮತ್ತು ಊರಿಗೆ ಅಭಿಮಾನಿಗಳಾಗಿದ್ದಾರೆ. ಮತ್ತು ಒಂದು ನಾನು ಕೇಳಿದ ವಿಷಯ ಅಂದರೆ ನರಸಿಂಹಯ್ಯನವರನ್ನ ಆರೋಗ್ಯದಿಂದ ಹೊರಗಡೆ ಹೋಗಲಿಕ್ಕೆ ಬಿಡಬಾರ್ದಾಗಿತ್ತು. ಇದನ್ನು ಜನ ಉಪೇಕ್ಷೆ ಮಾಡಿದರು. ಅವರು ಈ ಊರಿನ ಪರಿಬೇಕಾದ್ರೆ
ಅವರನ್ನು ಮಾತಾಡ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಅವರ ಮಾತುಗಳನ್ನೆಲ್ಲ ಕೇಳೋಣ. ಏನು ನಮ್ಮ ಕೈ ಸಾಧ್ಯದಷ್ಟು ನಾವು ಜೀವನದಲ್ಲಿ ಸ್ವಲ್ಪ ಒಳ್ಳೆಯ ಹೆಜ್ಜೆಗಳನ್ನ ಕೇಳ್ತಾ ನಮ್ಮ ಹೊಸಮನೆಯವರು ನಂತರ ಸ್ವಲ್ಪ ಏನು ಒಂದು ಜ್ಞಾಪಕಶಕ್ತಿ ಕಡಿಮೆ ಇದೆ. ಇವರು ಪ್ರಾಮಾಣಿಕವಾಗಿ ಕನ್ನಡ ಪಾಠವನ್ನು ಮಕ್ಕಳಿಗೆ ಮಾಡಿ ಪ್ರಭಾವದಲ್ಲಿ ನಿಲ್ಲಿಸಿದ್ದಾರೆ. ಯಾರಾದರೂ ಕನ್ನಡ ವ್ಯಾಕರಣ ಮಾಡ್ತಾರೆ, ಹೊಸಮನೆಯನ್ನು ಕೊಡ್ತಾರೆ. ಅದರಲ್ಲಿ ಬೀಗರವರು ಸರಳ ವ್ಯಕ್ತಿ, ಅವರಿಗೆ ದೀರ್ಘಾವಧಿ ಅವರು ಯಾರು ಎದುರುಗೊಂಡಿಲ್ಲ, ಯಾರು ಎದುರಿಸ್ತಾ ಇಲ್ಲ. ನಾವು ಮಕ್ಕಳಿಗೆ ನಾವು ಎದುರಿಸಲಿಲ್ಲ, ಯಾರು ಎದುರುಗೊಂಡಿಲ್ಲ ಅಂತ ತುಂಬ ನೇರ ಶಿಕ್ಷಕರು ನಮ್ಮ ವೆಂಕಟೇಶ ನಮ್ಮ ಶಿಷ್ಯ ಒಳ್ಳೆ ಬಯಲು ನಿರ್ವಹಣೆಯಿಂದ ಮಾಡಿ ಇವತ್ತು ಒಬ್ಬ ಅಭಿಮಾನ ಮಕ್ಕಳಿದೆ. ಅದೇ ರೀತಿ ಸುಶೀಲೇಂದ್ರ ನಮ್ಮ ಶಿಷ್ಯ, ಅವರ ತಂದೆ ನನ್ನ ಜೊತೆ ಕೆಲಸ ಮಾಡಿದವರು, ಅವರಂತೂ ಹೊಸಮನೆಯ ಜೊತೆ ಇದ್ದರು. ಎಸ್ ಅಂತ ಅವ್ರು ಯಾವಾಗ ಸ್ಕೂಲು ಪಾಠ ಹೇಳಿ ಕೊಟ್ಟಿದೆ. ಅದು ನಮಗೆ ಏನು ಗೊತ್ತಿದ್ರು ಶಾಲೆ ಸ್ಕೂಲು ಪಾಠ ಏನಿಲ್ಲ. ನಮ್ಗೆ ಅದಕ್ಕೂ ಅವರ ಶಿಕ್ಷಕರು ನಮ್ಮ ಶಂಕರ ನಮ್ಮ ಶಿಷ್ಯ, ಅವರ ತಂದೆ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಮಾತನಾಡೋರು ಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ ಈ ಸಂಸ್ಥೆ ಬೆಳವಣಿಗೆ ಒಂದು ಪಾತ್ರ ಉಂಟು. ಅವರ ಶಿಷ್ಯ ನೋಡಿ, ಈ ಶಂಕರ ಬಗ್ಗೆ ನಮ್ಮ ಎಲ್ಲ ಈ ಶಾಲೆಯ ಎಲ್ಲ ಬೇಸರವನ್ನೇ ಕೆಲಸ ಮಾಡೋದವನ್ನೇ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದೆ. ನಮ್ಮ ಬಹಳ ಬರುತ್ತೆ ಇಷ್ಟೆಲ್ಲ ಅಂತ ಒಂದು ಶಿಕ್ಷಕ ಆದರ್ಶ ಶಂಕರ ಅವರು ಇರಬೇಕು. ನಮ್ಮ ಮಗುವೆ ನಮ್ಮ ತಂದೆ ನಮ್ಮ ಗುಣಸರಾಗಿದ್ದು ಒಳ್ಳೆ ವಿಶ್ವಾಸವಂತ ಸೇವೆಗಳು ಈಗ ಒಳ್ಳೆ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳು ಪ್ರೋತ್ಸಾಹ ಮಾಡಿರುವಂಥ ನಮ್ಮ ಅತ್ಯುತ್ತಮವಾದಂಥ ಶಿಷ್ಯ ಒಳ್ಳೆಯವರು. ಊಟ ನಮಗೆ ಇಂಥ ಅಭಿಮಾನಿಗಳಾದ ನಮ್ಮ ಶಾಲೆ ಮುಂದುವರೆದ ಸಾಧ್ಯ ಇದೆ. ನೀವು ಆಗಿಂದ ಬರಬೇಕು, ನಮ್ಮ ಸಂಸ್ಕೃತಿಗೆ ಬಣ್ಣ ಇಟ್ಟುಕೊಂಡು ಏನೋ ನಮ್ಮ ತಾಯಿಯ ಕಾಣಿಕೆಯಿಂದ ಸಹಾಯ ಮಾಡಬಹುದು. ನೀವು ಓದಿದ್ದೀರಿ ಅಭಿಮಾನ ಮಾಡಿಸೋಕ್ಕೆ ಅವಕಾಶ ಉಂಟು. ಬೇಡ ಮುಗಿಸ್ತಾ ಇದ್ದೇನೆ. ಸಾರ್ಥಕತೆಯ ಬದುಕನ್ನು ಕಟ್ಟಿಕೊಳ್ಳಿ. ಪ್ರಾಮಾಣಿಕವಾಗಿ ಇರುವಂತಹ ಒಂದು ಸಂದೇಶವನ್ನ ಶಿಷ್ಯಗಳಿಗೆ ನೀಡಿದಂತಹ ಸರ್ಗಳಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಈಗ ಗುರುವರಿಗೂ ಮತ್ತು ಹಿರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಆಶೀರ್ವಾದಗಳು. ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಸಚಿವರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಆದರೂ ನಾನು 82ರಲ್ಲಿ ಬಂದಿದ್ದೆ, 2000ರಲ್ಲಿ ರಿಟೈರ್ಡ್ ಆದೆ. ಅಲ್ಪ ಕಾಲದಲ್ಲಿ ಆದಷ್ಟು ಶ್ರಮ ವಹಿಸಿ ನಾನು ನಿರ್ವಹಣೆಯನ್ನು ಮಾಡಿದ್ದೇನೆ. ಆದರೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಪ್ರೀತಿಯಿಂದ ಗೌರವಯುತರಾಗಿ ಕೆಲಸ ಮಾಡಿ ಅವರಿಗೆ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಮುಂದೆ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಮುಂದೆ ಬರ್ತೀರಿ ಅಂತ ನಾನು ಆಶೀರ್ವದಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಗುರುಗಳೇ ಮತ್ತು ಸ್ನೇಹಿತರೆ ಹಾಗೂ ಹಿರಿಯ ವಿದ್ಯಾರ್ಥಿ ಮಿತ್ರರೇ, ನಾನಿಲ್ಲಿ 97ರಲ್ಲಿ ಅಪಾಯಿಂಟ್ ಆಗಿದೆ. ಈ ವಿದ್ಯೆಯಾಗ ನೈತ್ಯದಲ್ಲಿ ಆಗ ನಮಗೆ ಎಲ್ಲರೂ ಮುಖ್ಯಪತ್ರರಾಗಿದ್ದರು. ಮತ್ತು ನಮ್ಮ MS ಅವರು ಕೂಡ ಸಹ ನ್ಯೂಸ್ ಮಾಡ್ತಾ ಇದ್ದೀನಿ, ಉಪಾಧ್ಯಾಯರಾಗಿದ್ದರು. ನ್ಯೂಸ್ ಮಾಡ್ತಾ ಇಬ್ಬರು ಕೂಡ ನಾವು 92ರಲ್ಲಿ ಸೇರಿಸಬೇಕಾದ್ರೆ ತುಂಬ ಪ್ರೋತ್ಸಾಹ ನೀಡಿದ್ದು. ಅದು ಇಬ್ಬರು ಕೂಡ ನಾನು ನೆನೆಸೋದಾಗಲಿ. ಜೊತೆಗೆ ನಾನು ಇದೇ ಶಾಲೆಯಲ್ಲಿ ಹೋಗ್ಬೇಕಾದಾಗ THS ಅವರು ಆಗ್ತಾ ಇರ್ಬೋದು 79ರಲ್ಲಿ ಕನ್ನಡ ಬೋಧನೆ. ನಾನು ನಿಮಗೆ 2 ವರ್ಷ ಬೋಧನೆ ಮಾಡಿದೆ. ಆದರೂ ಕೂಡ ನಮ್ಮನ್ನು ನೆನೆಸ್ಕೊಂಡು ನೀವು ಗುರು ವಂದನೆಯನ್ನು ಮಾಡಬೇಕು ಅಂತೇಳಿ ಸ್ವಾಗತಿಸಿದ್ದೀರ. ನನ್ನ ಮೆಚ್ಚುಗೆ ಇರ್ತದೆ. ಹಾಗೆ ದೇವರಿಗೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ನಿಮಗೆ ಮುಂದುವರಿಸಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. बोलो भारत माता के बोलो भारत माता के
ಸಂಸ್ಕಾರ ಅವರಿಂದ ಶೇರ್ ಮಾಡೋಕೆ ಆಗಲ್ಲ. ಏನೋ ಹೇಳ್ತೀನಿ, ನನ್ನ ಕೈ ಕೊಡೋಕ್ಕಾಗಲ್ಲ, ಅಷ್ಟು ಶಕ್ತಿ ಇದೆ. ಮುಂದೆ ನೋಡಿದ್ರೆ ಹೇಳಿ ಮಾಡಿಸ್ತೀವಿ ಸರ್. ಅನೇಕ ಅನೇಕ ಮುಖ್ಯವಾಗಿ ಮಾತನಾಡೋದು A good headmaster never became a good teacher. A good teacher never became a good headmaster. ಒಳ್ಳೆ ಹೆಡ್ಮಾಸ್ಟರು ಒಳ್ಳೆ ಟೀಚರ್ ಆಗಿ ಸಾಧ್ಯ ಇಲ್ಲ. ಒಳ್ಳೆ ಟೀಚರು ಒಳ್ಳೆ ಹೆಡ್ಮಾಸ್ಟರ್ ಸಾಧ್ಯ ಇಲ್ಲ. ಆದರೆ ಇದು ನಮ್ಮ ಎಲ್ಲರಿಗೆ ಅನುಭವಿಸೋದಿಲ್ಲ. ಅವರು ಒಳ್ಳೆ ಹೆಡ್ಮಾಸ್ಟರ್ ಅವರು ಒಳ್ಳೆ ಟೀಚರ್ ಅವರು. ಪ್ಲೀಸ್ ಗಿವ್ ಅಪ್ ಗ್ರಾಟಿಟ್ಯೂಡ್. ಮುಖ್ಯವಾಗಿ ಒಬ್ಬ ಶಿಕ್ಷಣಾಗಿ ಅಂಶಗಳನ್ನು ಹೇಳಬೇಕಾಗುತ್ತೆ. ಮೂರು ತಲೆಮಾರುಗಳು ಸೇರಿದೆ. ಒಂದು ನಮ್ಮ ಪೂಜೆಗಳ ಬಳಗ, ಅವರ ಶಿಷ್ಯವರ್ಗ, ನಮ್ಮ 1993ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಬಳಗ. ಇದು ನಮ್ಮ ನಾಡು ಫಂಕ್ಷನ್ ಗೊತ್ತಾಗ್ತಾ ಇಲ್ಲ, ನನ್ನ ವಾರ್ಡ್ ಫಂಕ್ಷನ್ ಗೊತ್ತಾಗ್ತಾ ಇಲ್ಲ. ಅದಕ್ಕಿಂತ ನೀತಿ ನಮ್ಮ ಶಿಷ್ಯ ವೇಣುಗೋಪಾಲಂತಿ ಹರಿದು ಫಂಕ್ಷನ್ ಅವ್ರು ಬಂದ್ರಲ್ಲ. ನಾನು ನಿಮ್ಮ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ, MS ಆಶೀರ್ವಾದದಿಂದ ಅತ್ಯಂತ ಒಂದು ಮುಖ್ಯ ವಿಷಯ ಹೇಳ್ತಾರೆ. ನಮ್ಮ ಮ್ಯಾನೇಜ್ಮೆಂಟಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟು 9 ಜನ ಡೈರೆಕ್ಟರ್ಸಲ್ಲಿ 8 ಜನ ಡೈರೆಕ್ಟರ್ ನಮ್ಮ ಶಾಲೆ ಇದ್ದಾರೆ. ಪರೋಕ್ಷವಾಗಿ ಹೇಳಿದಾಗೆ ಅವರು ಸಹ ಹೇಳ್ತಿದ್ದಾರೆ ನಮ್ಮ ಶಿಕ್ಷಣ. ಆ ಹೇಳ್ಕೊಂಡು ಆರ್ಗನೈಸ್ ಮಾಡಬೇಕಾಗಿದ್ದಾಗ ಸಾಮಾನ್ಯವಾಗಿ ನಾವೇನು ಮಾಡಿದ್ರೆ ನೋಡಿದ ತಕ್ಷಣ ನಮ್ಮ ಅಂತ ಹೇಳಿ ಏಕೆಂದರೆ ಎಲ್ಲ ಪರಿಕಲ್ಪನೆಗಳನ್ನ ಎಲ್ಲ ನೀವು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀರಿ. ಆ ಬೆಳೆಸ್ಕೊಳ್ತಕ್ಕಂಥ ಪರಿಕಲ್ಪನೆಗಳು ನಮ್ಮ ಸ್ಕೂಲಿಗೆ ಕೊಡಬೇಕು ಅಂತಿಲ್ಲ. ಈ ಸಂಪೂರ್ಣ ಆಗ್ತಕ್ಕಂಥದ್ದು ವಿದ್ಯೆ ಆಗಿರ್ಬೋದು, ನಿಜವಾದ ಆಸ್ತಿ ಆಗ್ಬೇಕಂದ್ರೆ ಜ್ಞಾನ. ನಮ್ಮದು ಸೈಟು ಹೊಸೈಟ್ ಆಗಿರ್ಬೋದು, ಈ ಕಡೆ ನಾವು ಜಮೀನು ಹೊಸೈಟ್ ಅಂತೀವಿ. ಆದರೆ ಜ್ಞಾನ ನಿಜವಾಗಿ ಅದನ್ನು ನಾವು ಪೂಜೆಗಳು ನಮಗೆ ಕೊಟ್ಟಿದ್ದಾರೆ, ನಮ್ಮನ್ನ ನಿಂತ್ಕೊಂಡಿದ್ದೀರಿ. ನೀವು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ನೀವು ನಿಮ್ಮಲ್ಲಿರ್ತಕ್ಕಂಥ ಸಂಪೂರ್ಣವನ್ನು ನಮ್ಮ ಶಾಲೆಗೆ ಕೊಡಬೇಕು ಅಂತಲ್ಲ, ನಮ್ಮ ಮೂಲಕ ಬೇರೆ ಹಣದ ಸಾಕು ನಮಗೆ ನಮ್ಮ ಶಾಲೆಗೆ ಹೋಗುವಂತ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಹಿಂದೆ 30 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳಾಗಿ ಈಗ ಸಮಾಜದ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಪೂಜ್ಯ ಶಿಷ್ಯರು, ನಿಮ್ಮ ಅಭಿಮಾನಕ್ಕೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೀವು ನಮಗೆಷ್ಟೋ ಪ್ರೀತಿಯನ್ನ, ಕಾಳಜಿಯನ್ನ ವ್ಯಕ್ತಪಡಿಸಿದ್ರು ಈ ಶಾಲೆಯ ಬಗ್ಗೆ, ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಬೇರೆ ಬೇರೆ ಕಡೆಗಳಿಂದ ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ. ಅವರ ಏಳಿಗೆಗೋಸ್ಕರ ಶಾಲೆಗೆ ಅನುಕೂಲ ಆಗೋ ಥರ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ನಾನು ಕೇಳಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನೀವು ನಮಗೆ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಸನ್ಮಾನಗಳನ್ನ ಮಾಡಿದ್ದೀರಾ. ಆದರೆ ನಮ್ಮ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ನೋಡಿ, ಅವರು ಅತ್ಯಂತ ಬಡ ವಿದ್ಯಾರ್ಥಿಗಳು. ಶಾಲೆಯ ಫೀಸ್ ಕಟ್ಟೋದಕ್ಕೆ ಕೂಡ ಅವ್ರಿಗೆ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ. ಶಾಲೆಯ ಸಮವಸ್ತ್ರಗಳನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೋಟ್ಬುಕ್ಗಳು, ಪೆನ್ನುಗಳು ತಗೊಳ್ಳೋದಕ್ಕೆ ಕೂಡ ಅವ್ರಿಗೆ ಆಗ್ತಾ ಇಲ್ಲ ಎಷ್ಟೋ ಜನ ಮಕ್ಕಳಿಗೆ. ಆದರೂ ನಮ್ಮ ಶಾಲೆಯ ಅಭಿಮಾನದಲ್ಲಿ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಶಾಲೆಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸರ್, ನಮ್ಮ ಶಾಲೆಗೆ ಓದಿಸ್ತೀವಿ ಅಂತಾರೆ. ಆ ರೀತಿಯ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳು. ಅವರನ್ನ ಒಂದು ಸಲ ಗಮನ ಹರಿಸಿ, ನೀವು ಶಾಲೆಗೆ ಬಿಡು ಮಾಡ್ಕೊಂಡು ಬನ್ನಿ. ನಿಮಗೆ ನಾವು ಕೆಲವೊಂದು
ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಶಾಲೆಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆಸೀನರಾಗಿರುವಂತಹ ಪರಮ ಪೂಜ್ಯ ಶಿಕ್ಷಕರ ವೃಂದದವರಿಗೆ ಮೊದಲು ನನ್ನ ಸಾಷ್ಟಾಂಗ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅಂದರೆ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡೋದು, ವಿಷ್ಣುವಿನ ಕೆಲಸ ರಕ್ಷಣೆ ಮಾಡೋದು, ಮಹೇಶ್ವರನ ಕೆಲಸ ಸಂಹಾರ ಮಾಡೋದು. ಇವೆಲ್ಲದಕ್ಕೂ ಶ್ರೇಷ್ಠವಾದದ್ದು ಗುರುವಾಕ್ಯ. ಹೇಗೆಂದರೆ ವಿದ್ಯಾರ್ಥಿಗಳನ್ನ ಇಲ್ಲಿ ಶಿಕ್ಷಕರು ಗುರುತಿಸ್ತಾರೆ, ಅವರಿಗೆ ಅರಿವಿನ ಜ್ಞಾನವನ್ನ, ಅಕ್ಷರದ ಜ್ಞಾನವನ್ನ ತುಂಬುತ್ತಾರೆ. ಅದಾದ್ಮೇಲೆ ವಿಷ್ಣುವಿನ ರೂಪದಲ್ಲೂ ಅವರು ನಿಂತ್ಕೊಳ್ತಾರೆ. ಶಿಕ್ಷಕರು ರಕ್ಷಣೆಯನ್ನ ಮಾಡ್ತಾರೆ. ಹೇಗೆ ಅಂದರೆ ಮಾರ್ಗದರ್ಶನವನ್ನ ಕೊಡ್ತಾ ಹೋಗ್ತಾರೆ. ನೋಡಪ್ಪ, ನೀನು ಚೆನ್ನಾಗಿ ಓದಬೇಕು, ಮುಂದೆ ಹೀಗೆ ಆಗಬೇಕು, ಒಳ್ಳೆಯ ಅಧಿಕಾರಿ ಆಗಬೇಕು, IAS ಓದಬೇಕು, KAS ಓದಬೇಕು, ಇಂಜಿನಿಯರ್ ಆಗಬೇಕು, ಹೀಗೆ ಹಲವು ಮಾರ್ಗಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾರೆ. ಆದ್ದರಿಂದ ಅವರು ಶಿಕ್ಷಕರು ಕೂಡ ಆಗಿರ್ತಾರೆ. ಇನ್ನ ಮಹೇಶ್ವರ ರೂಪದಲ್ಲಿ ನಿಂತ್ಕೊಳ್ಳುವಂಥವರು ನಮ್ಮ ಗುರುಗಳು ಕೂಡ ಮಹೇಶ್ವರ ರೂಪದಲ್ಲಿ ನಿಂತರು. ಯಾಕೆಂದರೆ ವಿದ್ಯಾರ್ಥಿಗಳಿರುವ ಹಲವಾರು ವಿಲಕ್ಷಣಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳು, ಇವೆಲ್ಲವನ್ನ ತೊಡೆದಾಕುವ ಕೆಲಸ ಶಿವನ ರೂಪದಲ್ಲಿ ಅವರನ್ನ ತೊಡೆದಾಕಿ ಅವರನ್ನ ಒಂದು ಒಳ್ಳೆ ದಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಈ ಮೂವರು ಚಿಂತನೂ ಅತಿ ಹೆಚ್ಚಿಗೆ ಶ್ರೇಷ್ಠವಾದದ್ದು ಯಾರಪ್ಪ ಅಂದ್ರೆ ಗುರು. ಅದಕ್ಕೆ ಗುರು ಸರ್ವಸ್ವ ಅಂತ. ಅದಕ್ಕೆ ಸಣ್ಣ ಉದಾಹರಣೆ ಹೇಳೋದಾದ್ರೆ, ಅಲೆಕ್ಸಾಂಡರ್, ನಮ್ಮ ಇತಿಹಾಸದಲ್ಲಿ ಬರುವಂತಹ ಅಲೆಕ್ಸಾಂಡರು ತನ್ನ ಸೈನ್ಯ ಸಮೇತ ಒಂದಿನ ಹೋಯ್ತಾ ಇರಬೇಕಾದ್ರೆ ಮಂತ್ರಿಗಳು, ಸೈನಿಕರು ಎಲ್ಲರೂ ಇರ್ತಾರೆ. ಹೀಗೆ ದಾರಿಯಲ್ಲಿ ಹೋಯ್ತಾ ಇರಬೇಕಾದ್ರೆ ಅವರಿಗೆ ಪರಿಷ್ಠ ಗುರುಗಳು ಎದುರಿಗೆ ಸಿಗ್ತಾರೆ. ಆಗ ಎಲ್ಲ ಹೆಣ್ಣುಗಳು ಅಲೆಕ್ಸಾಂಡರ್ ಮಾಡ್ತಾರೆ, ಗುರುವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಆಗ ಗುರುಗಳ ಆಶೀರ್ವಾದವನ್ನು ಮಾಡಿಬಿಟ್ಟು ಏನು ಮಾತಾಡದೆ ಹಾಗೆ ಹೊರಟಿದ್ದಾರೆ. ಆ ಹೋದ ಮೇಲೆ ಮಂತ್ರಿ ಹೇಳ್ತಾರೆ, ಏನು ರಾಜರೇ, ನಿಮ್ಮ ತಂದೆ ನಿಮಗೆ ಸುಂದರವಾದಂತಹ ದೇಹವನ್ನು ಕೊಟ್ಟಿದ್ದಾರೆ, ಸಕಲ ಸಂಪತ್ತನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ, ನೀವು ಏಕೈಕ ಚಕ್ರವರ್ತಿ. ನಿಂತವರು ಒಬ್ಬ ಬಡಪಾಯಿ ಭಿಕ್ಷುಕನ ರೂಪದಲ್ಲಿರುವಂತಹ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದಲ್ಲ, ಈ ರೀತಿಯಾದಂತ ಯಾಕೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತೆ ನಿಮಗೆ ಅವಮಾನ ಆಗಬೇಕಾಗುತ್ತೆ ಅನ್ನೋದು ಮಾತನ್ನ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಅಲೆಕ್ಸಾಂಡರ್ ಹೇಳ್ತಾರೆ, ನಮ್ಮ ತಂದೆ ನನ್ನನ್ನ ಸ್ವರ್ಗದಿಂದ ಭೂಲೋಕಕ್ಕೆ ಕರ್ಕೊಂಡು, ನಮ್ಮ ಗುರುಗಳು ಭೂಲೋಕದಿಂದ ಸ್ವರ್ಗದವರೆಗೆ ನನ್ನನ್ನ ಬೆಳೆಸಿದ್ದಾರೆ. ಹಾಗೆ ನಮ್ಮ ತಂದೆ ನಶಿಸಿ ಹೋಗುವಂತಹ, ಲಯವಾಗುವಂತಹ ಈ ದೇಹವನ್ನು ಕೊಟ್ಟಿದ್ದಾರೆ, ಈ ಸಂಪತ್ತನ್ನು ಕೊಟ್ಟಿದ್ದಾರೆ. ನಮ್ಮ ಗುರುಗಳು ಶಾಶ್ವತವಾಗಿರುವಂತಹ ವಿದ್ಯಾಜ್ಞಾನವನ್ನ, ಜ್ಞಾನಜ್ಯೋತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹೀಗೆ ನಾನು ಯಾಕೆ ನಮಸ್ಕಾರವನ್ನು ಮಾಡ್ತೇನೆ. ಹೀಗೆ ಗುರು ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಮೊದಲು ತಂದೆ ತಾಯಿ, ಅನಂತರ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥವರು ಗುರುಗಳು. ಹೀಗೆ ಇರಬೇಕಾದಂತಹ ಸಂದರ್ಭದಲ್ಲಿ ಗುರುಗಳಿಗೆ ಏನ್ ಕೊಟ್ಟರು ಬೈದರು ಕೂಡ ನಮಗೆ ಒಂದೊಂದು ಸಾರಿ ಹೊರ ಆಗುತ್ತೆ. ಅದೇ ಅಂತಂದ್ರೆ ಆ ಬೈದರು ಕೂಡ ಒಂದೊಂದು ಸಾರಿ ನಮಗೆ ಹೊರ ಆಗುತ್ತೆ. ಒಂದು ಸಾರಿ ಮಹರ್ಷಿಗಳು ಒಂದು
ಮನೆಗೆ ಹೋಗ್ಬೋದು. ಈ ನಮ್ಮ ಮನೆಗೆ ಒಬ್ಬ ಹುಡುಗ ಹಾಗೆ ನಿಂತಿದ್ದಾನೆ. ಹಾಗೆ ನಿಂತಿರ್ಬೇಕಾಗಿದ್ರೆ ಯಾಕಪ್ಪ ಎಲ್ಲರೂ ಎಲ್ಲ ತಗೊಂಡ್ರು, ಈಗ ರಾಷ್ಟ್ರದಲ್ಲಿ ಒಬ್ಬರೇ ನಿಂತಿದೆ, ಈಗ ನೀವು ಕೊಡಗೆ ನನ್ನ ಹತ್ರ ಏನಿಲ್ಲ, ಏನ್ ಮಾಡೋದು ಅಂದಾಗ ಆಗ ಗುರುಗಳು ಸುತ್ತ ನೋಡ್ತಾರೆ, ಅದು ಕಟ್ಟೆ ಇಟ್ಟಿರ್ತಾರೆ. ನೋಡಪ್ಪ ಇದೊಂದು ಕಟ್ಟೆ ಕಡೆ ತಗೋ, ಇದನ್ನ ಹೊಡ್ಕೊಂಡು ಹೋಗು ನೀನು ಅಂತ ಹೇಳಿದ್ರು. ಪಾಪ ಅವರಿಗೆ ಊಟ ಇಲ್ಲ, ಕತ್ತೆ ತಗೊಂಡ್ರು. ಆಯ್ತು ಗುರುಗಳು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕತ್ತೆಲ್ಲ ಇಟ್ಕೊಂಡು ಹೋಯ್ತಾ ಇರ್ತಾರೆ. ಅವನು ಊಟದ ವ್ಯವಸ್ಥೆ ಇಲ್ಲ. ಈ ಕಟ್ಟೆಗೆ ಎಲ್ಲಿ ತಂದಾಗಕ್ಕಾಗುತ್ತೆ? ಕಟ್ಟೆಗೆ ಎಲ್ಲಿ ಆಹಾರವನ್ನು ನೀಡಬೇಕಾಗ್ತದೆ? ಒಂದಿನ 2 ದಿನ ಇರ್ತದೆ, 3ನೇ ದಿನಕ್ಕೆ ಕಟ್ಟೆ ಸತ್ತೋಗ್ಬಿಡ್ತದೆ. ಸತ್ತಾಗ ಈಗ ಏನ್ ಮಾಡ್ತಾರೆ ವಿದ್ಯಾರ್ಥಿ ಅಲ್ಲೇ ಒಂದು ಗುಂಡಿಯನ್ನು ತೋಡಿ ಆ ಗುಂಡಿಯಲ್ಲಿ ಮುಚ್ಚಿ ಸಮಾಧಿಯನ್ನ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲಕ್ಕೆ ಪೂಜೆಯನ್ನ ಮಾಡ್ತಾನೆ. ಬರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಓ ಯಾಕೆ ಇಲ್ಲಿ ವ್ಯಕ್ತಿ ಒಳ್ಳೆ ವ್ಯಕ್ತಿ ಏನೋ ಪೂಜೆ ಮಾಡ್ತಾರಲ್ಲ, ಇದು ದೇವರಿಗೆ ಹೋಗು ಅಂತ ಎಲ್ಲ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗೆ ಅವರು ಕೇಳುತ್ತಾ ಎಲ್ಲ ಭಾವನೆಗಳು ಅವರಿಗೆ ಸಕ್ಸಸ್ ಆಗುತ್ತೆ, ಅದು ಹೊರವಾಗುತ್ತೆ. ಏನೆಲ್ಲ ಎಲ್ಲರೂ ಬರ್ತಾರೆ, ಇಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಇಷ್ಟ ಸಿದ್ಧಾಂತಗಳೆಲ್ಲ ನೆರವೇರ್ತವೆ, ಹೀಗೆ ಇರ್ತಾರೆ, ಹಾಗೆ ಹೀಗೆ ಇರುತ್ತೆ, ಎಲ್ಲ ಬರ್ತಾರೆ. ಹೀಗೆ ಮಾಡ್ತಾ ಇರೋದು ಅದು ದೊಡ್ಡ ಪುಣ್ಯಕ್ಷೇತ್ರನೇ ಆಗುತ್ತದೆ. ಒಂದಿನ ಈ ಕಟ್ಟೆಕೊಟ್ಟಲ್ಲ ಗುರುಗಳು ಅಲ್ಲಿ ಆ ಕಡೆ ಸಂಚಾರಕ್ಕೆ ಬಂದಿರ್ತಾರೆ. ಆಗ ಅವರಿಗೆ ವಿಚಾರ ಬರ್ತಾ ಇರ್ತದೆ, ಈ ಊರಲ್ಲಿ ದೊಡ್ಡ ದೇವಸ್ಥಾನ ಇದೆಯಂತೆ, ಪುಣ್ಯಕ್ಷೇತ್ರ ಇದೆಯಂತೆ, ಇದನ್ನ ನಾನು ನೋಡ್ಬೇಕು ಅಂತ ಬಂದಾಗ ಹೀಗೆ ಸಾವಿರಾರು ಜನ ಸೇರಿರ್ತಾರೆ. ಇವತ್ತು ಮಂಗಳಾರತಿ ಪೂಜೆ ವಿಶೇಷವಾದಂತಹ ಒಂದು ಪೂಜೆ. ಈ ಪೂಜೆಯನ್ನು ನೆರವೇರಿಸಲಿಕ್ಕೆ ಈ ವಿದ್ಯಾರ್ಥಿ ಸಿದ್ಧನಾಗಿ ಪೂಜೆಯನ್ನ ಮಾಡ್ತಾ ಇರ್ತಾನೆ. ಜನ ಎಲ್ಲ ಇರ್ತಾರೆ. ಪೂಜೆ ಮಾಡ್ತಾ ಮಾಡ್ತಾ ಒಂದು ಸಾರಿ ತಿರುಗಿ ಮಾಡ್ತಾನೆ, ಅದು ಗುರುಗಳಿರ್ತಾರೆ. ಇಲ್ಲಿಗೆ ಗುರುಗಳು ಬಂದ್ಬಿಟ್ಟಿದ್ದಾರಲ್ಲ ಅಂತ ಪೂಜೆ ಮಾಡಿ ನಿಲ್ಲಿಸ್ಬಿಟ್ಟು ಓಡೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಆಗ ಶಿಕ್ಷಕರಿಗೆ ಗೊತ್ತಾಗುತ್ತೆ, ನೀನು ದೊಡ್ಡ ವಿದ್ಯಾರ್ಥಿ ಅಲ್ವಾ, ನೀನು ಕಟ್ಟೆ ಕೊಟ್ಟಿದ್ಯಾ ಅಲ್ವಾ, ಹೌದಾ, ನೀನು ಯಾವ ಕಾರಣ ಅಂತ ಹೇಳು. ಹೌದು ಗುರುಗಳೇ, ನೀವೇ ನನಗೆ ಕಟ್ಟೆ ಕೊಟ್ಟಿದ್ದು ಅಂತಾರೆ. ಏನಿದೆ ಇದೆಲ್ಲ ಇಷ್ಟೊಂದು ದುಃಖ, ಏನಿದೆಲ್ಲ ಹೀಗೆ ನಡೀತಾರೆ ಅಂದಾಗ, ಬನ್ನಿ ಗುರುಗಳೇ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡ್ಬಿಟ್ಟು ಊಟದ ವ್ಯವಸ್ಥೆ ಮಾಡಿ, ಊಟ ಎಲ್ಲ ಆದ್ಮೇಲೆ ಏನಪ್ಪ ಇದು ವಿಶೇಷತೆ ಅಂತ ಹೇಳಿದಾಗ ಆಗ ವಿದ್ಯಾರ್ಥಿ ಹೇಳ್ತಾರೆ, ಇದು ವಿಶೇಷತೆ ಏನು ಅಲ್ಲ, ನೀವು ಗೊತ್ತಿರಲ್ಲ ಸ್ವಾಮಿ, ಅದೇ ಕಥೆಯನ್ನು ಇಲ್ಲಿ ಸಮಾಧಿ ಮಾಡಿದ್ದೀರಿ, ಆದ್ದರಿಂದ ಇಷ್ಟು. ಆಗ ಯಾರೇ ಬದುಕಬೇಕು ಅಂತಂದ್ರೆ ಜೀವನದಲ್ಲಿ ಯಾರಾದ್ರೂ ಬದುಕಬಹುದು, ಎಂಥದ್ದು ಪಾಲ್ಗೊಳ್ಬಹುದು. ಹೀಗೆ ನಾವು ಶಿಕ್ಷಕರಿಂದ ಹಲವಾರು ರೀತಿಯನ್ನ ಕಂಡುಕೊಂಡಿದ್ದೇವೆ. ಈಗಾಗಲೇ ನಮ್ಮ ಎಲ್ಲರೂ ಸರ್ ಹೇಳಿದಂಗೆ ನಮ್ಮ ಭಾರತ ದೇಶದ ಈ ದೇಶಕ್ಕೆ ಸ್ವತಂತ್ರ ತಂದುಕೊಂಡಂತಹ ಗಾಂಧೀಜಿ ಆಗಿರ್ಬೋದು, ಕರಿಯಪ್ಪ ಕರಿಯಪ್ಪ ಅಂತ ಗಾಂಧೀಜಿ ಅಂತಂದ್ರು. ಆ ಏನಿಗೆ ನಾವು ಅವ್ರನ್ನ ನೋಡಿರಲಿಲ್ಲ, ನಮಗೆ ಆಲ್ರೆಡಿ ಗಾಂಧಿ ಮಾತ್ರ ನೋಡಿದ್ವಿ, ಆಲ್ರೆಡಿ ಗಾಂಧಿ ನೋಡಿದ ಇವರ ಈ ಇವರಿಂದ ನಾವು ಉಪಯೋಗನ ಪಡೆದು ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಗುರು ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ಅವಶ್ಯಕತೆ, ಆರೋಗ್ಯ ಕಾಪಾಡೋದಕ್ಕೆ ಡಾಕ್ಟರ್ ಅವಶ್ಯಕ ಆಗಿರ್ತದೆ, ಟೆಕ್ನಾಲಜಿ ಬೇಕು ಅಂತಂದ್ರೆ ಒಬ್ಬ ಇಂಜಿನಿಯರ್ ಅವಶ್ಯಕ ಆಗಿರ್ತದೆ, ಜೊತೆಗೆ ಒಬ್ಬ ಇವೆಲ್ಲವನ್ನ ಮೀರಿರುವಂತವರು ಗುರು. ಗುರು ಇದ್ರೆ ಮಾತ್ರ ಇರೋಕ್ಕೆ ಸಾಧ್ಯ. ಇಂತಹ ಗುರುಗಳಿಂದ ನಾವು ವಿದ್ಯಾವನ್ನ ಕಲಿತಂತ ನಾವೇ ನಿಜವಾದ ಪುಣ್ಯವಂತರು ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ಈ ಗುರುವರಿಗೆ ಮತ್ತೊಮ್ಮೆ ಒಂದಿಷ್ಟ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಶಾಲೆಗೂ ಹೆಮ್ಮೆ, ನನ್ನ ಸಂಸ್ಥೆಗೂ ಹೆಮ್ಮೆ, ನನ್ನ ಊರಿಗೂ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದು ಎಜುಕೇಶನ್ಗೂ ಸೇರಬೇಕು ಅಂತ ಹೇಳಿ ರೈತ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ, ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರಗಳನ್ನು ನೀಡಿ ಅವರ ಪ್ರಗತಿಗೆ ಮುನ್ಸೂಚನೆಯನ್ನು ಕೊಡಬೇಕು. ಅವರಿಗೆ
ಇಂದಿನ ಗೃಹದಿಂದವರಿಗೆ ಕಾಲಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಮುರಳೀಧರ ನಮ್ಮ ಹಿರಿಯ ಅಧ್ಯಕ್ಷರು ಶಿವಣ್ಣರಿದ್ದಾರೆ, ನನ್ನ ಮುಂದಿರತಕ್ಕಂಥ ನನ್ನೆಲ್ಲ ಗೆಳೆಯರಿಗೆ, ಹಾಗೆ ನಮ್ಮ ಬಹುಮೂಲ ಅಧಿಕಾರಿಗಳು ಬಂದಿದ್ದಾರೆ, ಅವರು ಸ್ವಾಗತ ಕೊಡ್ತಾ, ನಮ್ಮ ಆರೋಗ್ಯ ತಾಲೂಕಿನ ಎಲ್ಲ ರೈತ ಅಧ್ಯಕ್ಷರು ಮತ್ತೆ ಮುಖ್ಯ ಕಾರ್ಯನಿರ್ವಾಹಕರು, ರೈತರು, ರೈತ ಮಕ್ಕಳು ಬಂದಿದ್ದೀರಿ, ಇವತ್ತೆಲ್ಲ ವಿದ್ಯಾರ್ಥಿಗಳು ಗುರುವರಿಗೆ ಹೇಳ್ಬೇಕಾದ್ರೆ ನೀವು ಚಪ್ಪಾಳೆ ಖುಷಿ ನಿಮಗೆ ಗುರುಗಳು ಮಾತಾಡ್ತಾ ಇದ್ದಾರೆ ನಿಮಗೆ, ಯಾಕೆ ನಾವು ಹೆಮ್ಮೆ. ಇವತ್ತು ನಾವು ಮರಗಳಿಗೆ ಬೆಳೆಸಿದ್ದೀವಿ ನೋಡಿ, ತೆಂಗಿನ ಮರ ಆಗ್ತಕ್ಕಂಥ ಮರ, ಈ ತೆಂಗಿನ ಮನೆಯಲ್ಲೆಲ್ಲ ಇಟ್ಟಿರ್ತಕ್ಕಂಥದ್ದು. ನಾನು ಅದೇ ಹೇಳಿದೆ, ನಾವು ಕೆ ಸರ್ ನೆನಪಬೇಕು, ನಾವು ಇಲ್ಲಿ ಗಿಡ ಗಿಡಕ್ಕೆ ಪ್ರೋತ್ಸಾಹ ಕೊಟ್ಟರು. ಹಾಗೆ ಇವತ್ತು ನನಗೆ ಒಂದು ಸಂತೋಷದ ಕ್ಷಣ ಅಂದ್ರೆ, ಇವತ್ತು ನಾನು ಇಲ್ಲಿ 5ನೇ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ, ರೈತ ಮಕ್ಕಳಿಗೆ ಒಂದು ಇತರ ಚಕ್ರೀಕರಣ ಕಾರ್ಯಕ್ರಮ ಮಾಡಬೇಕು ಅಂತ ಇಲ್ಲೆಲ್ಲ ಮಾಡ್ಬೋದಾಯಿತು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ಓದಿರ್ತಕ್ಕಂಥ ಸ್ಥಳದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಆಫೀಸರ್ಗೆ ಹೇಳಿ, ಇಲ್ಲ ಸರ್ ಮಾಡಿ ನಿಮ್ಮ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಸಹ ನಮಗೆ ಅನುಕೂಲ ಮಾಡಿಕೊಟ್ರು. ಈ ಸ್ಟೇಜ್ ಮಾಡಿ ಇಲ್ಲ ಮಾಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು ಅಂತ. ಇವತ್ತೆಲ್ಲ ನಾನು 240 ಜನ ನಾವು ಕ್ಲಾಸ್ಮೇಟ್ ಇದ್ದೀವಿ. ನನ್ನ ಜೊತೆ ಸಹ ನಮ್ಮ ಮಕ್ಕಳಿಗೆ ಯಾರು ಕ್ಲಾಸ್ಮೇಟ್ ಯಾರು ಗೆಳತಿಯರು ಗೊತ್ತಿಲ್ಲ. ಈ ಸುದ್ದಿನ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ, ಗುರುಗಳಿಗೆ ಒಂದು 1ನೇ ಕಾರ್ಯಕ್ರಮ ಮಾಡಬೇಕು ಅಂತ. ಮಕ್ಕಳೇ, ಇವತ್ತು ನೀವೆಲ್ಲ ಮುಂದೆ ದೇಶದ ಒಂದು ಯುವಕರಾಗ್ಬೋದು, ಡಾಕ್ಟರ್ ಆಗ್ಬೋದು, ಮತ್ತೆ ನೀವು ಮುಂದೆ ಫ್ಯೂಚರ್ ಅಲ್ಲಿ ರಾಜಕಾರಣಿಗಳಾಗ್ಬೋದು, ಏನೇನೋ ಆಗ್ಬೋದು. ಆದ್ರೆ ನಾವು ತಂದೆ ತಾಯಿಗೆ ಗೌರವ ಕೊಟ್ಟು ಗುರುಗಳು ಸಹ ಅದೇ ಗೌರವ ಕೊಡಬೇಕು. ಯಾಕೆಂದ್ರೆ ಅವ್ರ ಮಕ್ಕಳನ್ನ ಎಲ್ಲ ಓದಿಸ್ಕೊಂಡು ಹೋಗಿರ್ತಾರೆ, ಜೊತೆಗೆ ಕರ್ಕೊಂಡು ಓದಿಸಲ್ಲ. ಇವತ್ತು ಮಕ್ಕಳನ್ನ ನಿಮ್ಮ ಮುಂದೆ ನೋಡ್ತಾರೆ, ಅವ್ರ ಮಕ್ಕಳೆಲ್ಲ ಬೇರೆ ಕಡೆ ಇರ್ತಾರೆ. ಇವತ್ತು ನಾವು ಗುರುಗಳು ಏನ್ ಮಾಡ್ತಾ ಇದ್ವಿ, ಇವತ್ತೇನಂದ್ರೆ ಗೌರ್ಮೆಂಟ್ ಅಂತ ಇದೆ, ಅವ್ರು ನಮ್ಗೆಲ್ಲ ಹೊಡಿತಾ ಇದ್ರು, ಹಿಂಗೂ ಹೊಡೆಯೋರು ನಾನು ಹೇಳ್ಕೊಡ್ತಾರಲ್ಲ ಮಾಸ್ಟರ್ಗೆ, ತಂದೆ ತಾಯಿ ಹೇಳ್ಕೊಡ್ತಾರಲ್ಲ, ಯಾಕಂದ್ರೆ ಕೊಟ್ಬಿಟ್ಟು ನಾವು ಅವನಿಗೆ ಹೇಳ್ಕೊಳ್ತಿದ್ವಿ ಅಲ್ವಾ. ಸತ್ಯ ನಮ್ಮ ಮಾಸ್ಟರ್ ಯಾರು ಕೇಳ್ತಾರ, ಸತ್ಯ ಹೇಳಿದ್ರು. ನೀವು ಗುರುಗಳಿಗೆ, ತಂದೆ ತಾಯಿಗೆ ಗೌರವ ಕೊಟ್ಟರು, ಹಾಗೆ ಗುರುಗಳಿಗೂ ಸಹ ಗೌರವ ಕೊಡಬೇಕು. ಹೊಡಿತಾರೆ ಸತ್ಯ. ಅದನ್ನ ಯಾಕೆ ಮುಂದಿನ ಫ್ಯೂಚರ್ಗೆ, ಮುಂದಿನ ಡಾಕ್ಟರ್ಗೆ, ಮುಂದಿನ ಪೊಲೀಸ್ಗೆ, ಮುಂದಿನ ಯೋಧರಿಗೆ ಅವ್ರು ಹೊಡಿತ ಸತ್ಯ ಹೊಡಿಬೇಕು. ಅದಕ್ಕೋಸ್ಕರ ಮಕ್ಕಳ ಇವತ್ತು ಮೊಬೈಲು, ಟ್ವಿಟರ್ ಏನೇ ಬಂದಿದೆ ಎಲ್ಲ ಕಮ್ಮಿ ಮಾಡಿ ಓದಬೇಕು. ನಿಮ್ಮ ತಂದೆ ತಾಯಿ ಎಷ್ಟು ಜನ ಕಷ್ಟಪಟ್ಟು ಆಲೋಚನೆ ಇದ್ದಾರೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಆ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಓದ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮಲ್ಲಿ ಮನೆ ಮಾಡುವಾಗ ಇವತ್ತು ಗುರುಗಳಿಗೆ ಚರ್ಚಿಸಬೇಕು ಅಂತ ನಾನು ಯಾರು ಕರೀಲಿಲ್ಲ. ನಾನು ಬಂದಿರ್ತಕ್ಕಂಥ ನಮ್ಮ ಆಫೀಸರ್ಸ್ ಮಾತ್ರ. ಯಾಕೆ ಇದನ್ನೆಲ್ಲ ನಮ್ಮ ಸೇರಿದ ಸಂತೋಷ ಒಪ್ಪಿಲ್ಲ. ನಮ್ಮ ರೈತರ ಮಕ್ಕಳು ನಮ್ಮ ಗುರುಗಳಿಗೆ ಚರ್ಚಿಸಲು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು, ಎಲ್ಲರೂ ಒಪ್ಪಿಕೊಂಡ್ರು. ನಮ್ಮ ಆಫೀಸರ್ಸ್ ಸಹ ಎಲ್ಲ ಸಹ ಒಳ್ಳೆ ಪಕ್ಷ ಇದೆ, ನಾವು ಮಾಡೋಕ್ಕಾಗಲ್ಲ, ಗುರುಗಳು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ಮಾಡ್ಬೋದು, ನಾವೆಲ್ಲ ಬೇಸಿಸ್ ಕೂತ್ಕೊಂಡಿರ್ತೀವಿ ಅಂತ. ಮಕ್ಕಳ ಇದೇ ತರ ಚೆಕ್ಕಿಸ್ಕೊಂಡು ಇದೇ ತರ ಕೂತ್ಕೋಬೇಕು. ಲಾಸ್ಟ್ಗೆ ಅಧ್ಯಕ್ಷ ಭಾಷಣ ಇದೆ, ಯಾಕಂದ್ರೆ ಅವ್ರನ್ನ ಒಂದು ಹಿತವಚನ ಕೇಳಬೇಕು. ಹಾಗೆ ಮುಂದೆ ಮಾತಾಡಿದ್ದಾರೆ, ದಯಮಾಡಿ ನೀವೇ ಕೂತ್ಕೊಂಡು ಲಾಸ್ಟ್ ಊಟ ಇದೆ, ಆರಾಮ ಊಟ ಮಾಡ್ಕೊಂಡು ಹೋಗ್ಬೇಕು. ನಾಳೆ ಇಂಜಿನಿಯರ್ ಎಕ್ಸಾಮ್ ಇದೆ, ಎಲ್ಲ ಆದಷ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ ನಮ್ಮ ಬೊಮ್ಮನವರು ದಯಮಾಡಿ ಬರಬೇಕು. ಜೊತೆಯಲ್ಲಿ ಶ್ರೇಷ್ಠ ಮಾಸಂದ್ರ ಕೊಟ್ಟಾಳು ಮೋನಿಸಾ ಕೇಶ್ ಬೆಳೆಯನೋಡಿ ಕೊಟ್ಟಾಳು ಮೋನಿಸಾ ಕೇಶ್ ಚಿಂತನಾ ಡಿ ಆರೋಳಿಂದ ಚಿಂತನಾ ಡಿ ಅರೆಕಡಲು ಸಂಘದಿಂದ ಸೌಂದರ್ಯ ಎಸ್ ಅರೆಕಡಲು ಸೌಂದರ್ಯ ಎಸ್ ಮತ್ತೊಂದ್ಸರಿ ಹೇಳ್ಬೋದು. ಆರೋಳಿ ಚಿಂತನ ಅರೆಕಡಲು ಸೌಂದರ್ಯ ಇಷ್ಟು ಜನ ಬರಬೇಕು. ಮತ್ತೆ SSLC ಸೆಕೆಂಡ್ ಪ್ರೈಸ್
ಇಲ್ಲಿ ನೋಡಿ ಒಟ್ಟಿಗೆ ಕೊಡ್ಸೋಣ ಓಕೆ ಇರಪ್ಪ ಬರ ಇದೆ ಫೋಟೋಗ್ರಾಫರ್ ರೆಡಿ ಇಲ್ಲಿ ನೋಡಿ SSLC ಸೆಕೆಂಡ್ ಪ್ರೈಸ್ ನಿನಗಾಗಲ್ಲ ಅಂದರೆ ನಾಲ್ಕು ಚಿಕ್ಕಕಲ್ಲವಾಡ ಟಿ ನಡೆಯದೊಡ್ಡಿ ಸೌಮ್ಯ ಎಟ್ಟಿನಬೆಟ್ಟು ಅಮೂಲ್ಯ ಮಲ್ಲಿಗೆಬೆಟ್ಟು ಗುಣವತಿ ಯರುವಿ ಹೊನ್ನಾಳದೊಡ್ಡಿ ದಿವ್ಯಾ ಇಷ್ಟು ಜನ ದಯಮಾಡಿರಬೇಕು. ಹಾಗೆ SSLC ಥರ್ಡ್ ಪ್ರೈಸ್ ಪ್ರೊಣಗೆರೆ ಹೊಸಮತಿ ವಿ ಚಿಕ್ಕಕಲ್ಲವಾಡ ದಿವ್ಯಾ ತೋಪುಸಂದ್ರ ವರ್ಷಿಣಿ ಆರವಳ್ಳಿ ರುಕ್ಮಿಣಿ ಎಸ್ ಎಟ್ಟಿನಬೆಟ್ಟು ಮಾನಸ ಎಂ ಪರವೇಣಪಾಳ್ಯ ರಜಿತಾ ಪಿಡಿ ಟಿ ಹೊಸಳ್ಳಿ ಪ್ರೀತು ಎಚ್ಎಲ್ ಕಡಲೆ ಮಾದಾಪುರ ನಂದಿನಿ ಮಲೆಯಲ್ಲಿ ನಲಿಗೆಬೆಟ್ಟು ಐಶ್ವರ್ಯ ಯಮ. ಓಕೆ ಬನ್ನಿ ಎಲ್ಲ ಬನ್ನಿ ಇಲ್ಲೋಡಿ ಇಲ್ಲೋಡಿ ಬನ್ನಿ ಎಲ್ಲ ಬನ್ನಿ ಅಂಜನಾ ಭರತ್ ಹೊನ್ನಾಳದೊಡ್ಡಿ ಪ್ರೀತಮ್ ಗೌಡ ಅಗರ ಶಿವಕುಮಾರ್ ಬನ್ನಿ 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 ಸರ್ ಸ್ವಲ್ಪ ಎಲ್ಲ ಹಾಗೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸರ್ ಒಂದು ನಿಮಿಷ ಇಲ್ಲೋಡಿ ಇಲ್ಲೋಡಿ ಸೆಕೆಂಡ್ ಪ್ರೈಸ್ ಪಡವಳಿಗೆ ನಿಖಿಲ್ ಬನ್ನಿ ದೊಡ್ಡಗುಂಬಾಡಿ ಪುನೀತ್ ಗೌಡ ಅದರಿಂದ ಎಲ್ಕೆ ಮತ್ತೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಸಹ ಅನುದಾನ ಕೊಡ್ತಾ ಇದ್ದೀವಿ, ರೈತರಿಗೂ ಸಹ ಅನುದಾನ ಕೊಡ್ತಾ ಇದ್ದೀವಿ. ಎಲ್ಲ ಅಧ್ಯಕ್ಷರು ಬಂದಿದ್ದಾರೆ, ದಯಮಾಡಿ ಬೇಜಾರು ಮಾಡಿ ಎಲ್ಲ ತಮ್ಮಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ರೈತರು ಬನ್ನಿ ಹತ್ರ ಬನ್ನಿ ಇಲ್ಲೋಡಿ ಇಲ್ಲೋಡಿ
ಹೆಸರುಗಳನ್ನು ದಯಮಾಡಿ ಬೇಗ ದೇವಸ್ಥಾನ ಬರಬೇಕು ಕೇಳ್ಕೊಳ್ತಾ ಇದ್ದೀವಿ. ಟೀಚರ್ಸ್ಗೆ ಸ್ನೇಹ ರೆಡಿ ಇಲ್ಲ ನೋಡಿ ಎಲ್ಲ ಮುಂದೆ ನೋಡಿ ಮಧ್ಯೆ ಹೋಗ್ಬೇಡಿ.